Hi everyone, welcome back to my channel. I hope all of you are doing well. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಡೇ 4 ಆಫ್ ಸ್ಪೋಕನ್ ಇಂಗ್ಲಿಷ್ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ 3 ಕ್ಲಾಸಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇದು ಫೋರ್ತ್ ಕ್ಲಾಸಲ್ಲಿ ನಾವು ಸಿಂಪಲ್ ಆಗಿರುವಂಥದ್ದು ಆ್ಯಂಡ್ ಡೈಲಿ ಯೂಸ್ ಮಾಡುವಂಥ ಕೆಲವೊಂದು ಸೆಂಟೆನ್ಸಸನ್ನು ಕಲಿತಾ ಇದ್ದೀವಿ. ಇವತ್ತು ಅಗೇನ್ 30 ಸೆಂಟೆನ್ಸಸನ್ನು ಕಲಿತಾ ಇದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅಂದರೆ ಡೇ 5ಅಲ್ಲಿ ನಾನು ಬಿಸ್ನೆಸ್ ಅಥವಾ ಒಂದು ಆಫೀಸ್ಗಳಲ್ಲಿ ಯೂಸ್ ಮಾಡುವಂಥ ಸೆಂಟೆನ್ಸಸನ್ನು ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋನ ತಪ್ಪದೇ ನೋಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಸೆಂಟೆನ್ಸಸನ್ನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಡೈಲಿ ಯೂಸ್ ಮಾಡ್ಬೋದು ನೀವು. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದೇ ಆರ್ ಮೇಕಿಂಗ್ ಸೋ ಮಚ್ ನಾಯ್ಸ್. ಅವರು ತುಂಬ ಸದ್ದು ಮಾಡ್ತಾ ಇದ್ದಾರೆ, ಅಂದರೆ ತುಂಬ ಸೌಂಡ್ ಮಾಡ್ತಾ ಇದ್ದಾರೆ ಅಥವಾ ಗಲಾಟೆ ಮಾಡ್ತಾ ಇದ್ದಾರೆ ಹೇಳ್ತೀವಲ್ಲ. ಸೊ ದೇ ಆರ್ ಮೇಕಿಂಗ್ ಸೋ ಮಚ್ ನಾಯ್ಸ್. ಐ ಡೋಂಟ್ ಗೆಟ್ ಡಿಸ್ಟ್ರಾಕ್ಟೆಡ್. ನಾನು ವಿಚಲಿತನಾಗೋದಿಲ್ಲ. ಐ ಡೋಂಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಓದ್ತಾ ಇರ್ತೀರಾ, ಆವಾಗ ಪಕ್ಕದಲ್ಲಿ ಮೊಬೈಲ್ ಇರುತ್ತೆ. ಸೊ ಮೊಬೈಲಲ್ಲಿ ಏನಿದೆ, ಏನು ನೋಟಿಫಿಕೇಶನ್ ಬರ್ತಾ ಇದೆ ಅಂತ ನಿಮ್ಮ ಮೈಂಡಲ್ಲಿ ಒಂದು ಡಿಸ್ಟ್ರಾಕ್ಟ್ ಆಗುತ್ತೆ. ಅಂದರೆ ಸ್ಟಡೀಸಿಂದ ಮೈಂಡ್ ನಿಮಗೆ ಡೈವರ್ಟ್ ಆಗುತ್ತೆ ಬೇರೆ ಕಡೆ. ಸೊ ಅದನ್ನು ನಾವು ಡಿಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಸೊ ಐ ಡೋಂಟ್ ಗೆಟ್ ಡಿಸ್ಟ್ರಾಕ್ಟೆಡ್. ಸೇ ಇಟ್ ಡೈರೆಕ್ಟ್ಲಿ. ನೇರವಾಗಿ ಹೇಳು. ಸೇ ಇಟ್ ಡೈರೆಕ್ಟ್ಲಿ ಅಂದರೆ ಹೇಳ್ತೀವಲ್ಲ, ಸುತ್ತಿ ಬಳಸಿ ಹೇಳಬೇಡಿ, ನೇರವಾಗಿ ಹೇಳಿ ಅಂತ. ಸೊ ಸೇ ಇಟ್ ಡೈರೆಕ್ಟ್ಲಿ. ಡೋಂಟ್ ಟೇರ್ ಇಟ್ ಅಪ್. ಅದನ್ನು ಹರಿದು ಹಾಕಬೇಡ. ಡೋಂಟ್ ಟೇರ್ ಇಟ್ ಅಪ್. ಶಿ ಡಸಂಟ್ ಬಾದರ್ ಅಬೌಟ್ ಎನಿ ನೆಗೆಟಿವ್ ಥಿಂಗ್ಸ್. ಅವಳು ಯಾವುದೇ ನಕಾರಾತ್ಮಕ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಶಿ ಡಸಂಟ್ ಬಾದರ್ ಅಬೌಟ್ ಎನಿ ನೆಗೆಟಿವ್ ಥಿಂಗ್ಸ್. ಬಾರೋ ಸಮ್ ಮನಿ ಫ್ರಮ್ ಹಿಮ್. ಅವನಿಂದ ಸ್ವಲ್ಪ ಹಣವನ್ನು ಸಾಲವಾಗಿ ತೆಗೆದುಕೋ ಅಂತ ಹೇಳಲಿಕ್ಕೆ ಬಾರೋ ಸಮ್ ಮನಿ ಫ್ರಮ್ ಹಿಮ್. ಬಾರೋ ಅಂದರೆ ಸಾಲವಾಗಿ ಹಣವನ್ನು ಪಡೆಯೋದು ಅಂತ ಅರ್ಥ. ಲೆಂಡ್ ಹರ್ ಸಮ್ ಮನಿ. ಅವಳಿಗೆ ಸ್ವಲ್ಪ ಹಣವನ್ನು ಸಾಲವಾಗಿ ಕೊಡು. ಲೆಂಡ್ ಹರ್ ಸಮ್ ಮನಿ. ಐ ಆಮ್ ಕ್ವೈಟ್ ಬ್ಯುಸಿ. ನಾನು ಸಾಕಷ್ಟು ಕಾರ್ಯನಿರತನಾಗಿದ್ದೇನೆ, ಅಂದರೆ ನಾನು ತುಂಬ ಬ್ಯುಸಿ ಆಗಿದ್ದೇನೆ ಅಂತ ಹೇಳಲಿಕ್ಕೆ ಐ ಆಮ್ ಕ್ವೈಟ್ ಬ್ಯುಸಿ. ಡೋಂಟ್ ಪ್ರೊಕ್ರಾಸ್ಟಿನೇಟ್ ವರ್ಕ್. ಕೆಲಸವನ್ನು ಮುಂದೂಡಬೇಡಿ. ಡೋಂಟ್ ಪ್ರೊಕ್ರಾಸ್ಟಿನೇಟ್ ವರ್ಕ್. ಪ್ರೊಕ್ರಾಸ್ಟಿನೇಟ್ ಅಂದರೆ ಮುಂದೂಡೋದು ಅಂತ ಅರ್ಥ. ಇಟ್ ಟೇಕ್ಸ್ ಅ ಬಿಟ್ ಮೋರ್ ಟೈಮ್. ಇದು ಸ್ವಲ್ಪ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ, ಅಂದರೆ ಇದು ಸ್ವಲ್ಪ ಜಾಸ್ತಿ ಸಮಯ ತಗೊಳ್ಳುವಂಥ ಕೆಲಸ ಅಂತ ಹೇಳ್ತೀವಲ್ಲ. ಇಟ್ ಟೇಕ್ಸ್ ಅ ಬಿಟ್ ಮೋರ್ ಟೈಮ್. ಟ್ರೈ ಟು ಫಿನಿಶ್ ಇಟ್ ಆನ್ ಟೈಮ್. ಸಮಯಕ್ಕೆ ಸರಿಯಾಗಿ ಮುಗಿಸಲು ಪ್ರಯತ್ನಿಸಿ. ಟ್ರೈ ಟು ಫಿನಿಶ್ ಇಟ್ ಆನ್ ಟೈಮ್. ಯು ಕ್ಯಾನ್ ಯೂಸ್ ಇಟ್. ನೀವು ಅದನ್ನು ಬಳಸ್ಬೋದು. ಸೊ ಯಾರಾದರೂ ಕೇಳಿದಾಗ ಕ್ಯಾನ್ ಐ ಯೂಸ್ ಇಟ್ ಅಂತ ಕೇಳ್ತಾರಲ್ಲ, ನಾನು ಇದನ್ನು ಯೂಸ್ ಮಾಡ್ಬೋದಾ ಅಂತ ಕೇಳಿದಾಗ ನೀವು ಹೇಳ್ಬೋದು, ಎಸ್ ಯು ಕ್ಯಾನ್ ಯೂಸ್ ಇಟ್. ವಾಟ್ ಡು ಯು ಥಿಂಕ್ ಅಬೌಟ್ ಇಟ್. ಇದರ ಬಗ್ಗೆ ನಿನಗೇನು ಅನಿಸುತ್ತೆ. ವಾಟ್ ಡು ಯು ಥಿಂಕ್ ಅಬೌಟ್ ಇಟ್. ಪೋರ್ ದ ವಾಟರ್. ನೀರನ್ನು ಸುರಿಯಿರಿ. ಪೋರ್ ದ ವಾಟರ್ ಇನ್ ಟು ಗ್ಲಾಸ್ ಹೇಳ್ತೀವಲ್ಲ ಇದನ್ನು. ಸೊ ಪೋರ್ ದ ವಾಟರ್. ಡೋಂಟ್ ಬಿಹೇವ್ ಲೈಕ್ ಅ ಟಿಮಿಡ್. ಅಂಜುಬುರುಕನಾಗಿ ವರ್ತಿಸಬೇಡ. ಟಿಮಿಡ್ ಅಂದರೆ ಏನು, ಅಂಜುಬುರುಕ ಅಂತ ಅರ್ಥ, ಅಂದರೆ ಯಾರು ಹೆದರ್ಕೊಳ್ತಾರೆ. ಡೋಂಟ್ ಬಿಹೇವ್ ಲೈಕ್ ಅ ಟಿಮಿಡ್. ಬಿ ಲಿಟಲ್ ಪೇಷಂಟ್. ಸ್ವಲ್ಪ ತಾಳ್ಮೆಯಿಂದಿರಿ. ಬಿ ಲಿಟಲ್ ಪೇಷಂಟ್. ಡಿಡ್ ಯು ಫಿನಿಶ್ ದ ಟಾಸ್ಕ್. ನೀವು ಕಾರ್ಯವನ್ನು ಪೂರ್ಣಗೊಳಿಸಿದ್ರಾ. ಸೊ ನಾವು ಲೇಮ್ಯಾನ್ ಲ್ಯಾಂಗ್ವೇಜಲ್ಲಿ ಹೇಳೋದಾದ್ರೆ ಹೇಗಿರುತ್ತೆ, ನೀವು ಆ ಕೆಲಸನ ಮುಗಿಸಿದ್ರಾ ಅಂತ ಕೇಳ್ತೀವಲ್ಲ, ಡಿಡ್ ಯು ಫಿನಿಶ್ ದ ಟಾಸ್ಕ್. ಅದೇ ನೀವು ಡಿಡ್ ಯು ಫಿನಿಶ್ ದ ವರ್ಕ್ ಅಂತಾನು ಹೇಳ್ಬೋದು. ವರ್ಕ್ ಆ್ಯಂಡ್ ಟಾಸ್ಕ್ ಒಂದೇ ಮೀನಿಂಗ್ ಕೊಡುತ್ತೆ, ಬಟ್ ಟಾಸ್ಕನ್ನು ಸ್ವಲ್ಪ ಫಾರ್ಮಲ್ ಆಗಿ ಆಫೀಸ್ಗಳಲ್ಲೆಲ್ಲ ನಾವು ಯೂಸ್ ಮಾಡ್ತೀವಿ. ಎವ್ರಿಬಡಿ ವಾಂಟ್ಸ್ ಟು ರೂಲ್ ದ ವರ್ಲ್ಡ್. ಪ್ರತಿಯೊಬ್ಬರು ಜಗತ್ತನ್ನು ಆಳಲು ಬಯಸುತ್ತಾರೆ. ಎವ್ರಿಬಡಿ ವಾಂಟ್ಸ್ ಟು ರೂಲ್ ದ ವರ್ಲ್ಡ್. ಮೈ ನೇಬರ್ಸ್ ಕಾರ್ ಗಾಟ್ ಸ್ಟೋಲನ್. ನನ್ನ ನೆರೆಹೊರೆಯವರ ಕಾರು ಕಳ್ಳತನವಾಗಿದೆ. ನೇಬರ್ ಅಂದರೆ ನಿಮ್ಮ ಅಕ್ಕಪಕ್ಕದ ಮನೆಯವರು, ಅವ್ರನ್ನ ಏನು ಹೇಳ್ತೀವಿ, ನೇಬರ್ ಅಂತ ಹೇಳ್ತೀವಿ. ಅವ್ರ ಕಾರ್ ಏನಾಗಿದೆ, ಕಳ್ಳತನವಾಗಿದೆ ಅಂದರೆ ಆಲ್ರೆಡಿ ಆಗೋಗಿದೆ. ಅದಕ್ಕೆ ನಾವು ಸ್ಟೋಲನ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಸ್ಟೀಲ್ ಅಂತ ಅಂದರೆ ಕಳ್ಳತನ ಅಂತ ಅರ್ಥ. ಅದು ನಿಮಗೆ ಪ್ರೆಸೆಂಟ್ ಟೆನ್ಸಲ್ಲಿ ಇರುತ್ತೆ. ಅದೇ ನಿಮಗೆ ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕು ಅಂದರೆ ಆಗೋಗಿದೆ. ಸೊ ಕಳ್ಳತನ ಆಗೋಗಿದೆ ಆಲ್ರೆಡಿ, ಅದಕ್ಕೆ ನೀವು ಸ್ಟೋಲನ್ ಅಂತ ಯೂಸ್ ಮಾಡ್ತೀರಿ. ಸ್ಟೀಲ್, ಸ್ಟೀಲಿಂಗ್, ಸ್ಟೋಲನ್. ಕ್ಲಿಯರ್. ಸೊ ಎಲ್ಲ ಟೆನ್ಸಸ್ಸಲ್ಲಿ ಹೇಳೋದಾದರೆ ಹೇಗಿರುತ್ತೆ, ಸ್ಟೀಲ್ ಅನ್ನೋದು ವರ್ಬ್, ಓಕೆ, ಕಳ್ಳತನ ಅಂತ ಅರ್ಥ.
ಸ್ಟೀಲಿಂಗ್ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಕಳ್ಳತನವಾಗ್ತಾ ಇದೆ, ಸ್ಟೀಲಿಂಗ್. ಸ್ಟೋಲ್ ಅಂದರೆ ಕಳ್ಳತನವಾಗಿದೆ, ಸ್ಟೋಲನ್ ಅಂದರೆ ಕಳ್ಳತನ ಆಗೋಗಿದೆ. ಕ್ಲಿಯರ್? ಮೈ ನೇಬರ್ಸ್ ಕಾರ್ ಗಾಟ್ ಸ್ಟೋಲನ್. ಕುಡ್ ಯು ಪ್ಲೀಸ್ ಕ್ಲೋಸ್ ದ ಡೋರ್? ದಯವಿಟ್ಟು ನೀವು ಬಾಗಿಲನ್ನು ಮುಚ್ಚಬಹುದಾ? ಕುಡ್ ಯು ಪ್ಲೀಸ್ ಕ್ಲೋಸ್ ದ ಡೋರ್? ಐ ವಾಂಟೆಡ್ ಟು ಗೋ ದೇರ್. ನಾನು ಅಲ್ಲಿಗೆ ಹೋಗಲು ಬಯಸಿದ್ದೆ. ಅಂದರೆ ನನಗಲ್ಲಿ ಹೋಗ್ಲಿಕ್ಕೆ ಇಷ್ಟ ಇತ್ತು ಹೇಳ್ತೀವಲ್ಲ ಹಾಗೆ. ಐ ವಾಂಟೆಡ್ ಟು ಗೋ ದೇರ್. ಐ ಅಪ್ರಿಷಿಯೇಟ್ ಹರ್ ವರ್ಕ್. ನಾನು ಅವಳ ಕೆಲಸವನ್ನು ಪ್ರಶಂಸಿಸ್ತೇನೆ. ಐ ಅಪ್ರಿಷಿಯೇಟ್ ಹರ್ ವರ್ಕ್. ಅಲ್ಲಿ ನೀವು ಐ ಅಪ್ರಿಷಿಯೇಟ್ ಯೋರ್ ವರ್ಕ್ ಅಂತಾನು ಹೇಳ್ಬೋದು. ಯೋರ್ ಅಂದರೆ ನಿನ್ನ ಕೆಲಸವನ್ನು ನಾನು ಪ್ರಶಂಸಿಸ್ತೇನೆ ಅಂತ ಅರ್ಥ ಬರುತ್ತೆ. ಲೆಟ್ ಹಿಮ್ ಟೇಕ್ ಟೈಮ್. ಅವನು ಸಮಯವನ್ನು ತೆಗೆದುಕೊಳ್ಳಲಿ. ಲೆಟ್ ಹಿಮ್ ಟೇಕ್ ಟೈಮ್ ಅಂದರೆ ಅವನು ಟೈಮ್ ತಗೊಂಡು ಕೆಲಸ ಮಾಡಿಕೊಡ್ಲಿ ಅಂತ ಹೇಳ್ತೀವಲ್ಲ, ಅವನಿಗೆ ಟೈಮ್ ತಗೊಳ್ಳಲು ಬಿಡಿ. ಸೊ ಅದಕ್ಕೆ ಲೆಟ್ ಹಿಮ್ ಟೇಕ್ ಟೈಮ್. ಡೋಂಟ್ ಟ್ರೈ ಟು ಫೂಲ್ ಮೀ. ನನ್ನನ್ನು ಮೋಸಗೊಳಿಸಲು ಪ್ರಯತ್ನಿಸಬೇಡಿ. ಡೋಂಟ್ ಟ್ರೈ ಟು ಫೂಲ್ ಮೀ. ಐ ಕುಡಂಟ್ ಫೈಂಡ್ ಹರ್. ನಾನು ಅವಳನ್ನು ಹುಡುಕ್ಲಿಕ್ಕಾಗಲಿಲ್ಲ. ಐ ಕುಡಂಟ್ ಫೈಂಡ್ ಹರ್. ಐ ಆಮ್ ಲುಕಿಂಗ್ ಫಾರ್ ಅಪಾರ್ಚುನಿಟೀಸ್. ನಾನು ಅವಕಾಶಗಳನ್ನು ಹುಡುಕ್ತಾ ಇದ್ದೇನೆ. ಐ ಆಮ್ ಲುಕಿಂಗ್ ಫಾರ್ ಆಪರ್ಚುನಿಟೀಸ್. ಐ ಅಂಡರ್ಸ್ಟೂಡ್ ಎವ್ರಿಥಿಂಗ್. ನಾನು ಎಲ್ಲವನ್ನ ಅರ್ಥ ಮಾಡಿಕೊಂಡಿದ್ದೇನೆ. ಐ ಅಂಡರ್ಸ್ಟೂಡ್ ಎವ್ರಿಥಿಂಗ್. ಸೊ ಅಂಡರ್ಸ್ಟೂಡ್ ಯಾಕೆ ಯೂಸ್ ಮಾಡಿದ್ವಿ ನಾವು? ಯಾಕಂದರೆ ಪಾಸ್ಟಲ್ಲಿದೆ, ಆಗೋಗಿದೆ, ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದೀವಿ. ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದಾಗ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಇನ್ನೂ ಅರ್ಥ ಮಾಡಿಕೊಳ್ತಾ ಇದ್ದೇನೆ. ಐ ವಿಲ್ ಅಂಡರ್ಸ್ಟ್ಯಾಂಡ್ ಅಂದರೆ ನಾನು ಅರ್ಥ ಮಾಡ್ಕೊಳ್ತೇನೆ ಮುಂದೆ. ಸೊ ಫ್ಯೂಚರ್ ಟೆನ್ಸಲ್ಲಿ ಆಗೋದಕ್ಕೆ ಐ ವಿಲ್ ಅಂತ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಪಾಸ್ಟಲ್ಲಿದೆ, ಅದಕ್ಕೆ ಐ ಅಂಡರ್ಸ್ಟುಡ್ ಎವ್ರಿಥಿಂಗ್ ಅಂತ ಹೇಳ್ತಾ ಇದ್ದೀವಿ. ಇಟ್ಸ್ ನಾಟ್ ಯೋರ್ ಫಾಲ್ಟ್. ಇದು ನಿನ್ನ ತಪ್ಪಲ್ಲ. ಇಟ್ಸ್ ನಾಟ್ ಯೋರ್ ಫಾಲ್ಟ್. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಎಲ್ಲ ಸೆಂಟೆನ್ಸಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಬೋದು. ಸೊ ಆಲ್ರೆಡಿ 3 ಕ್ಲಾಸಸ್ ಆಗಿದೆ. ಎಲ್ಲ ಕ್ಲಾಸಸಲ್ಲೂ 30 ಸೆಂಟೆನ್ಸಸನ್ನು ಹೇಳ್ಕೊಟ್ಟಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಡೈಲಿ ಲೈಫಲ್ಲಿ ಯೂಸ್ ಮಾಡಿ ಅದನ್ನು. ಆ್ಯಂಡ್ ಹೊಸ ವರ್ಡ್ಸ್ ಏನಾದರೂ ನಿಮಗೆ ಸಿಕ್ಕರೆ ಅಥವಾ ಹೊಸ ವರ್ಡ್ಸನ್ನು ನೀವೇನಾದರೂ ಕಲ್ತಿದ್ರೆ ಒಂದು ಡೈರಿ ಮೇಂಟೈನ್ ಮಾಡಿ ಅದರಲ್ಲಿ ನೀವು ಡೈಲಿ ಇದನ್ನು ವರ್ಡ್ಸನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಆವಾಗ ಜಸ್ಟ್ ಒಂದ್ಸರಿ ನೀವು ರಿವೈಸ್ ಮಾಡಿದ್ರೆ ತುಂಬ ಈಸಿಯಾಗಿ ವರ್ಡ್ಸ್ ನೀವು ನೆನ್ಪಿಟ್ಕೊಳ್ಬೋದು. ಆ್ಯಂಡ್ ಎಷ್ಟಾಗುತ್ತೆ ಅಷ್ಟು ನೀವು ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಟ್ರೈ ಮಾಡಿ. ತಪ್ಪಾಗುತ್ತೆ, ಮಿಸ್ಟೇಕ್ ಆಗುತ್ತೆ ಅಂತ ಭಯ ಪಡ್ದೇನೆ ಎಷ್ಟು ನಿಮಗೆ ಆಗುತ್ತೆ ಅಷ್ಟು ಇಂಗ್ಲೀಷಲ್ಲಿ ನೀವು ಮಾತಾಡಲಿಕ್ಕೆ ಟ್ರೈ ಮಾಡಿ. ತುಂಬ ಈಸಿಯಾಗಿ ನೀವು ಇಂಗ್ಲೀಷನ್ನು ಕಲಿಬೋದು. ಸೊ ಯಾವ ಥರ ವೀಡಿಯೋಸ್ ಬೇಕು ನಿಮಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತು ಕಲ್ತಿರೋ ಎಲ್ಲ ಸೆಂಟೆನ್ಸಸ್ ನಿಮಗೆ ನೆನಪಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಸೊ ದ್ಯಾಟ್ ಅದು ನಿಮಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.